ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಪಿತೃಪಕ್ಷದ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿಯೆಲ್ಲ ನೋಡ್ರಿ ಎಷ್ಟು ಚೆನ್ನಾಗಿದೆ ಲೊಕೇಶನ್ ಎಲ್ಲ, ಕೋಲಾರು. ಮತ್ತೆ ಗಾಡಿ ಎಲ್ಲ ಪಾರ್ಕ್ ಮಾಡಿಬಿಟ್ಟು ನಾವು ಪೂಜೆ ಮಾಡೋದಕ್ಕಂತ ಹೋದ್ವಿ. ಪೂಜೆ ಮಾಡೋದ್ರಿಂದ ಏನು ಅಂದರೆ, ಈ ಪಿತೃಪಕ್ಷದ ದಿನ 16 ದಿನ ಇರುತ್ತೆ ಪಿತೃಪಕ್ಷಗಳು. ಹಾಗಾಗಿ ಆ ದಿನದಲ್ಲಿ ಪಿತೃಗಳಿಗೆ ಪೂಜೆ ಮಾಡೋದ್ರಿಂದ ಪಿತೃಗಳು ಸಂತೋಷ ಆಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿ, ಮತ್ತೆ ಅವ್ರ ಆತ್ಮಕಾಲ ಮುಗಿದ ನಂತರ ನೆಕ್ಸ್ಟ್ ಅವ್ರು ಇನ್ನೊಂದು ದೇಹದ ಒಳಗೆ ಪ್ರವೇಶ ಮಾಡೋದಕ್ಕೋ ಇಲ್ಲ ಮತ್ತೊಂದಕ್ಕೋ ಅವರು ಎಲ್ಲ ಆಗಿ, ಮತ್ತೆ ನಮ್ಮ ಕುಟುಂಬ ಕ್ಷೇಮ, ಕುಟುಂಬದಲ್ಲಿ ಕಲ್ಯಾಣವಾಗ್ಲಿ, ಎಲ್ಲ ಆಯಸ್ಸು ಆರೋಗ್ಯ ಸಮೃದ್ಧಿ ಎಲ್ಲಾನು ಆಗ್ಲಿ ಅಂತಂದ್ಬಿಟ್ಟು ನಮ್ಮನ್ನ ಆಶೀರ್ವಾದ ಮಾಡಿ ಹೋಗ್ತಾರೆ. ಅವ್ರ ಆಶೀರ್ವಾದ ಮಾಡೋದ್ರಿಂದ ನಮಗೆ ಆಯಸ್ಸು ಆರೋಗ್ಯ ಮತ್ತೆ ಎಲ್ಲ ಮನೆಯೊಳಗೆ ಸಂತೋಷ ಸಮೃದ್ಧಿ ಎಲ್ಲ ತರವಾದ ಆಶೀರ್ವಾದ ಮಾಡಿ ಹೋಗ್ತಾರೆ. ಅವ್ರಿಗೆ ಪೂಜೆ ಮಾಡೋದ್ರಿಂದ ನಮಗೂ ಒಳ್ಳೇದು, ಅವ್ರಿಗೂ ಒಂಥರ ಮನಸ್ಸಿಗೆ ನೆಮ್ಮದಿ. ಈ 16 ದಿನದಲ್ಲೇನೆ ನಾವು ಅವ್ರಿಗೆ ಪೂಜೆ ಮಾಡೋದ್ರಿಂದ ಅವರು ಬಂದು ಹೋಗ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಹಾಗಾಗಿ ನಾವು ಪಿತೃಪಕ್ಷನ ಈ 16 ದಿವಸದಲ್ಲೇ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅಂತ ನಾವು ಕುಟುಂಬದವರೆಲ್ಲರೂ ಸೇರ್ಕೊಂಡು ಪೂಜೆ ಮಾಡಿದ್ವಿ. ತುಂಬಾ ಚೆನ್ನಾಗಾಯ್ತು. ಅವ್ರಿಗೆ ಇಷ್ಟ ಆಗಿರುವಂತಹ ಬಟ್ಟೆ ಮತ್ತೆ ಊಟ ತಿಂಡಿ ಏನೇನು ಇಷ್ಟಪಡ್ತಾ ಇದ್ರು ಎಲ್ಲವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಅವರೂ ಖುಷಿ ಆಗ್ತಾರೆ, ನಮಗೂ ಮನಸ್ಸಿಗೆ ನೆಮ್ಮದಿ ಖುಷಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಎಲ್ಲೇ ಇದ್ರೂ ಅವರು ಆತ್ಮ ಚೆನ್ನಾಗಿರ್ಲಿ ಅನ್ನೋದೊಂದು ನಂಬಿಕೆ ಇದೆ. ಆಶೀರ್ವಾದನೂ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ನಮಗೆ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಖುಷಿಯಿಂದ ಅವ್ರು ಪೂಜೆ ಮಾಡೋದ್ರಿಂದ ಎಲ್ಲ ಸಮೃದ್ಧಿ ಆಗುತ್ತೆ ಕುಟುಂಬದಲ್ಲಿ ಅಂತಂದ್ಬಿಟ್ಟು ಅದೊಂದು ಪ್ರತೀಕತೆ ಇದೆ. ಹಾಗಾಗಿ ಎಲ್ಲರೂ ಮಾಡಿದ್ವಿ, ಎಲ್ಲ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ವಿ. ಹಾಗಾಗಿ ಅವ್ರಿಗೂ ಖುಷಿ ಆಗಿರುತ್ತೆ, ನಮಗೂ ಖುಷಿ ಆಗಿರುತ್ತೆ ಅಂತ ಅನ್ಕೊಂತೀವಿ. ಚೆನ್ನಾಗೇ ನಡೀತು. ಎಲ್ಲರೂ ಎಲ್ಲ ಥರದ ತಿಂಡಿಗಳು ತಂದಿದ್ರು, ಪೂಜೆ ಮಾಡಿ ಎಲ್ಲ ಚೆನ್ನಾಗಿತ್ತು. ಯಾವಾಗೂ ಹಿಂಗೆ ಚೆನ್ನಾಗಿರ್ಬೇಕು, ಫ್ಯಾಮಿಲಿ ಎಲ್ಲನೂ ಖುಷಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಖುಷಿಯಾಗಿ ಎಲ್ಲ ಒಂದು ಕಾರ್ಯಗಳನ್ನು ಇದೇ ತರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಬಾಂಡಿಂಗ್ ಕೂಡ ಚೆನ್ನಾಗಿರುತ್ತೆ. ಎಲ್ಲರೂ ಅವಾಗವಾಗ ಈ ತರ ಸೇರ್ತಾ ಇದ್ರೆ ಬಾಂಡಿಂಗು ಚೆನ್ನಾಗಿರುತ್ತೆ, ಮತ್ತೆ ಎಲ್ಲಾರು ಚೆನ್ನಾಗಿರ್ತಾರೆ, ಎಲ್ಲ ವೃದ್ಧಿ ಆಗತ್ತೆ. ಇದೇ ತರ ಎಲ್ಲ ಕುಟುಂಬನೂ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್.